ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ತಮ್ಮೆಲ್ಲರಿಗೂ ನಾಡಿನ ಮತ್ತು ಜಿಲ್ಲೆಯ ಮಹಿಳೆಯರಿಗೆ ಕೋರುತ್ತಾ, ಕಳೆದ ಮಾರ್ಚ್ 8 ಮಾಡಬೇಕಾಗಿದ್ದಂತಹ ದಿನಾಚರಣೆ ಇವತ್ತು ಏಪ್ರಿಲ್ 8 ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಅಧಿಕಾರಿಯಾದಂಥ CEO ನಂದಿನಿಯವರು 1 ತಿಂಗಳು ನಿರಂತರವಾಗಿ ಕೆಲವು ಚಟುವಟಿಕೆಗಳನ್ನ ಮಾಡಿ ಸರ್ಕಾರದ ಅನೇಕ ಸೌಲಭ್ಯವನ್ನು ಅವರಿಗೆ ಕೊಟ್ಟು ನಂತರ ಮಹಿಳಾ ದಿನಾಚರಣೆಯನ್ನು ಮಾಡೋಣ ಸರ್ ಅಂತ. ಹಾಗಾಗಿ ನಾನು ಸಹ ಆಯ್ತು ಅಂತ ಹೇಳಿ ಒಪ್ಕೊಂಡಿದ್ದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಬೆಳಗಾವಿ ಅವರೇ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರೇ ಮತ್ತ CEO ನಿಮ್ಮೆಲ್ಲರ ಹಿತವನ್ನು ಬಹಳ ವಿಜೃಂಭಣೆಯಿಂದ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡ್ತಾ ಬಂದಿರತಕ್ಕಂಥ ನಂದಿನಿಯವರೇ, ನಮ್ಮ ಮಹಿಳಾ ನಿಗಮದ ಅಧ್ಯಕ್ಷರಾದ ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ನನ್ನೆಲ್ಲ ಪ್ರೀತಿಯ ಅಕ್ಕತಂಗಿಯರು, ಬಹುಶಃ ಈ ದೇಶದ ಒಂದು ಅಭಿವೃದ್ಧಿ, ಈ ದೇಶದ ಆರ್ಥಿಕ ಸಬಲೀಕರಣ ಆಗ್ಬೇಕಂದ್ರೆ ನೀವೆಲ್ಲರೂ ಸಹ ಬುದ್ಧಿವಂತರಾಗಬೇಕು. ನೀವೆಲ್ಲರೂ ಸಹ ವಾಸ್ತವವಾದಂಥ ಸತ್ಯವನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗೆ ನನ್ನೆಲ್ಲ ಅಕ್ಕ ತಂಗಿಯರು ಬರಬೇಕು. ನಾವು ಈಗ ಮುಂದೆ ಹೇಳ್ತಾ ಇದ್ರೆ ಅಯ್ಯೋ ನಡೆಯಪ್ಪ ನಮ್ಮ ಕಷ್ಟ, ನನಗೆ ಕಷ್ಟ ಆ ಶಿವನಿಗೂ ಇತ್ತು, ನಿಮ್ಗೆಲ್ಲ ನಮ್ಮನ್ನೆಲ್ಲ ನಿಯಂತ್ರಿಸ್ತಕ್ಕಂಥ ಪರಮಾತ್ಮ ಶಿವನಿಗೂ ಕಷ್ಟ ಆಯಿತು. ಶಿವ ರಾವಣನಿಗೆ ಮಾತು ಕೊಟ್ಬಿಟ್ಟು ಏನಾಯ್ತು ಅಂತ ನಿಮ್ಗೆ ಕಡೆ ಗೊತ್ತಿದೆ. ವಿಷ್ಣು ಸರಿ ಪಾರ್ವತಿ ಎಲ್ಲ ಸೇರಿ ಆ ಕಷ್ಟದಿಂದ ಪಾರು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಮನುಷ್ಯನಿಗೆ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ ಕಷ್ಟ, ಅದು ಹಳ್ಳಿ ಕಡೆ. ನೀವು ಆ ಥರ ಮಾತಾಡಬಾರ್ದು, ಬಿಟ್ಬಿಡಿ. ಯಾರಾದ್ರೂ ಬಂದು ಹೇಳಿದ್ರೆ ಚೆನ್ನಾಗಿದೆ ಅಂತ ನಾನು ಚೆನ್ನಾಗಿದ್ದೀನಿ ಫಸ್ಟ್. ಆದ್ಮೇಲೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಇದೊಂದು ಸ್ವಲ್ಪ ನಿಮ್ಮಿಂದ ಏನಾದ್ರು ಇದು ಮಾಡಲಿಕ್ಕಾಗುತ್ತಾ, ಅದನ್ನ ನೀವೆಲ್ಲರೂ ಕಲ್ತ್ಕೊಳ್ಬೇಕು. ನೀವೇನ್ ಮಾಡ್ತೀರಾ, ಇವಾಗ ನಾನು 5 ಗ್ಯಾರಂಟಿ ಬಂದ, ಅಯ್ಯೋ ಈ ಸಾರಿ ಗ್ಯಾರಂಟಿ ನಮ್ಮ ಊರ ಹತ್ರ ಡ್ರೈನೇಜ್ ಇಲ್ಲ, ಅದಲ್ಲ. ಆ ಥರ ಮಾತಾಡಬಾರ್ದು. ಯಾರಿಗಾರ ಕೆಲಸ ಮಾಡಬೇಕು ಅಂದ್ರೆ, ನಿಮ್ಗೆ ಸಹಾಯ ಮಾಡಬೇಕು ಅಂದ್ರೆ ಮನಸ್ಸೇ ಬರೋದು. ಎಷ್ಟು ಮಾಡಬೇಕು ಅಷ್ಟೇ ಬಿಡೋದು. ಇವತ್ತು ಕೇಳದೆ ತಪ್ಪು ಬಿಡೋದು ಮುಂದ್ಕೋಗೋಣ. ಫಸ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನಿಮಗೆ ತಕ್ಕೊಂಡಿರ್ತಕ್ಕಂಥ ಸೌಲಭ್ಯ, ಸಿಗ್ತಾ ಇರ್ತಕ್ಕಂಥ ಸೌಲಭ್ಯ, ಆಗಿರ್ತಕ್ಕಂಥ ಅನುಕೂಲದ ಬಗ್ಗೆ ಅಷ್ಟು ಸಮಾಧಾನ ಮಾಡಿ, ಆಮೇಲೆ ನಂತರ ನಾನು ಮಂತ್ರಿ ಇದ್ದೀನಿ ಅಲ್ವಾ, ಏನಪ್ಪ ಮಂತ್ರಿಗಿಂತ ಏನ್ ಬೇಕು ಅಂತೀರಿ? ಮಂತ್ರಿಗಿರುತ್ತೆ, ಶಾಸಕರಿಗಿರೋ ನಾಸೋಗುತ್ತೆ, ನಿಮ್ಗಿರೋ ನೋಡಿ ಅವರು ತಕ್ಕಂತೆ ಪರಿಸ್ಥಿತಿಗಳು ಇದ್ದೇವೆ. ಅದರಿಂದ ನೀವು ಒಂದು ಸಂಕಲ್ಪ, ನಾವು ಚೆನ್ನಾಗಿದ್ದೀವಿ, ದೇವರು ಇಷ್ಟ ಅಂತ ನಮಗಿಂತ ಕಷ್ಟದಲ್ಲಿರ್ತಕ್ಕಂಥವ್ರು ನೋಡಿ ನಾವು ಖುಷಿ ಪಡಬೇಕು. ನಮಗಿಂತ ಉತ್ತಮವಾಗಿರ್ತಕ್ಕಂಥವ್ರು ನೋಡಿ ನಾವು ದುಃಖ ಪಡೋದಲ್ಲ. ಆವಾಗ ನೀವು ನೆಮ್ಮದಿರುತ್ತೆ. ನಿಮ್ಗೇನೇ ಇರಬಹುದು, ರಾತ್ರಿ ಮಲಗಿದ ತಕ್ಷಣ ನೆಮ್ಮದಿಯಾಗಿ ಏನೋ ತರ ಯೋಚನೆ ಮಾಡೋದು ನಿದ್ದೆ ಬಂದ್ರೆ ಅದಕ್ಕಿಂತ ಸ್ವರ್ಗ ಏನಿಲ್ಲ.
ಎಲ್ಲ ಐಶ್ವರ್ಯ ಇನ್ನೊಂದು ಎಲ್ಲ ಇದ್ದು ನೆಮ್ಮದಿ ಇದೆ ಇದ್ರೆ, ನಿದ್ದೆ ಬರದೇ ಇದ್ರೆ ಅದನ್ನು ತಗೊಂಡು ಏನು ಮಾಡ್ತಿಲ್ಲ. ಆಸ್ತಿಗಳು ಏನು ಮಾಡ್ತಿಲ್ಲ, ಐಶ್ವರ್ಯಗಳು ಏನು ಮಾಡ್ತಿಲ್ಲ, ಅಧಿಕಾರದ ನಡೆಯುವುದು. ಅಷ್ಟು ಸಮಾಧಾನಕ್ಕೆ ನಿಮ್ಮ ಮನಸ್ಸನ್ನ ತರ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ. ಇವತ್ತು ಈ ಒಂದು ಮಹಿಳಾ ದಿನಾಚರಣೆ ನಮ್ಮ ದೇಶದ ಮೊದಲಿಂದ ಇವತ್ತು ಸ್ವತಂತ್ರ ಬಂದಾಗಲ್ಲ ಅಥವಾ ಕಲಿಯುಗ ಬಂದಾಗಲ್ಲ, ಅದಕ್ಕಿಂತ ಮುಂಚೆನೂ ಸಹ ದೇಶದಲ್ಲಿ ಮಹಿಳೆಯರಿಗೆ ದೇವರ ಸ್ಥಾನ ನೀಡುವುದು ಪರಂಪರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ನಾಡನುಡಿಯಂತೆ ಸುಶಿಕ್ಷಿತ ಮಹಿಳೆಯರಿಂದ ವಿಜಯಲಕ್ಷ್ಮಿ ರಘುನಂದನ್ ಅವರೇ, DC ಅವರೇ, CO ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ, ತಾಯಂದ್ರೆ, ಹಿರಿಯರು, ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಒಂದು ತಿಂಗಳ ನಂತರ ಮಂಡ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ದಿನನಿತ್ಯ ಮಹಿಳೆಯರು ಒಂದಲ್ಲ ಒಂದು ರೀತಿ ಈ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ರೆ ಅದನ್ನ ವರ್ಷಕ್ಕೊಂದಿನ ಆಚರಣೆ ಮಾಡೋದು, ದಿನ ಆಚರಣೆ ಮಾಡೋದಕ್ಕೂ ಒಂದು ಅರ್ಥ ಇದೆ. ಇವತ್ತು ಮಂಡ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವತಿಯಿಂದ CO ಅವರ ಒಂದು ವಿಶೇಷ ಆಸಕ್ತಿಯಿಂದ ಮಹಿಳಾ ದಿನಾಚರಣೆ ನಡೀತಾ ಇದೆ. ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ಮಹಿಳೆಯರ ಕೈಯಲ್ಲಿ ಹಣ ಇರಬೇಕು, ಹಣ ಇದ್ರೆ ಸಂಸಾರ ಚೆನ್ನಾಗಿ ನಡೆಯುತ್ತೆ, ಸಂಸಾರ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ದೇಶದ ಒಂದು ಪರಿಕಲ್ಪನೆ, ಮಹಾತ್ಮ ಗಾಂಧಿ ಅವರ ಪರಿಕಲ್ಪನೆ. ಅದರ ಭಾಗವಾಗಿ ನಮ್ಮ ಸರ್ಕಾರ ನಿಮಗೆಲ್ಲ 2,000 ರೂಪಾಯಿನ ಪ್ರತಿ ತಿಂಗಳು ಹಾಕ್ತಾ ಇದೆ. ಈ ಹಿಂದೆ ಕೂಡ ಸರ್ಕಾರಗಳು ಮಾಡಿದ್ರು, ಜನತಾದಳನೂ ಮಾಡಿತ್ತು, BJP ಮಾಡಿತ್ತು. ಅವ್ರು ಯಾರು ದುಡ್ಡು ಕೊಡಬೇಕು ಅಂತ ಅವ್ರ ತಲೆ ಬರಲೇ ಇಲ್ಲ. ಈಗೂ ಹೆಣ್ಮಕ್ಳು ದುಡ್ಡು ಕೊಡ್ಬೋದಾ ಅಂತ, ಯಾಕೆ ಕೊಟ್ರಿ ಅಂತ ಬೈತಾ ಇದ್ರು. ಈಗ ನೀವು ನಮ್ಮೆಲ್ಲರಿಗಿಂತ ಅವರೇ ಲೆಕ್ಕ ಬರ್ಕೊಂಡು ಕೂತಿರ್ತಾರೆ, ತಿಂಗಳು ಹಾಕಿದ್ರೆ ಹಾಕಿಲ್ಲ, ಆಯ್ತಪ್ಪ 2 ದಿನ ಲೇಟ್ ಆಯ್ತು ಅಂದ್ರೆ ಗಲಾಟೆ, ಹಾಕ್ಲಿಲ್ಲ ಇಲ್ಲಿವರೆಗೂ ಲೆಕ್ಕ ಬರ್ಕೊಳ್ಳೋಕೆ ನಿಸಿಬ್ರ ಆಗಿದೆ. ನೀವು ಯಾರು ಬಸ್ಗೆ ದುಡ್ಡೇ ಕೊಡೋಲ್ಲ, ಬಸ್ ದುಡ್ಡು ಕೊಡ್ತಾ ಇದ್ರೆ ಈಗ ಜೋರಾಗಿ ಹೇಳಿ. ಜನರಲ್ ಗೌರ್ಮೆಂಟ್ ಇದ್ದು ದುಡ್ಡು ಕೊಡ್ತಾ ಇರಲಿಲ್ಲ. ನಿಮಗೆ ಕರೆಂಟ್ ಬಿಲ್ ಕಟ್ತಾ ಇದ್ರ ಕಟ್ಟಲಿಲ್ಲ ಹೋದ ಗೌರ್ಮೆಂಟ್ ಇದ್ದಾಗ? ನಮ್ಮ ಗೌರ್ಮೆಂಟ್ ಅಲ್ಲಿ ಕಟ್ತಾ ಇದ್ದೀರಾ? ಯಾವ ಗೌರ್ಮೆಂಟ್ ಇದು? ನನಗೆ ವೋಟ್ ಹಾಕಿದ್ದಕ್ಕೆ ನಿಮ್ಗೆ ಫ್ರೀ ಆಯ್ತು, ಚಲುವರಾಯಸ್ವಾಮಿ ವೋಟ್ ಹಾಕಿದ್ದಕ್ಕೆ ಫ್ರೀ ಆಯ್ತು, ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದಕ್ಕೆ ಫ್ರೀ ಆಯ್ತು. ಅವ್ರು ಹೇಳ್ತಾರೆ ನೆಕ್ಸ್ಟ್ ನಾವು ಇನ್ನ ಆಕಾಶದ ಭೂಮಿ ಮೇಲೆ ಇರ್ತೀವಿ, ಹಾಕಿದ್ರ ಆಗುತ್ತಾ? ಇಷ್ಟು ದಿನ 75 ವರ್ಷ 2 ಸಲ ಸರ್ಕಾರ ಮಾಡಿದ್ರೆ ಕುಮಾರಣ್ಣ ನನ್ನ ಹೆಣ್ಗರಡು ಅಂತ ಹೆಣ್ಮಕ್ಳಿಗೆ ಏನೂ ಕೊಡಲ್ಲ, ಬರೀ ಭಾಷಣ ಮಾತ್ರ ಚೆನ್ನಾಗೇ ಮಾಡ್ತಾರೆ, ಮಂಗ ಮಾತ್ರ ಮಾಡ್ತಾರೆ. ಕೈಗಾರಿಕಾ ಸಚಿವರು ಇಷ್ಟೊತ್ತಿಗೆ 20 ಕಾರ್ಖಾನೆ ತಂದು ಏನು ಗಾರ್ಮೆಂಟ್ಸ್ ತಂದು ನಿಮ್ಗೆಲ್ಲ ಕೆಲಸ ಕೊಡ್ಬೋದಾಗಿತ್ತು. 2 ವರ್ಷ ಆಗಿದೆ, ಒಂದು ನಟ್ಟು ಬೋಲ್ಟ್ ಕಂಪ್ನಿನೂ ಬರಲಿಲ್ಲ. ಭಾಷಣ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಮಂಡ್ಯವನ್ನು ಬದಲಾವಣೆ ಮಾಡಬೇಕು ನನ್ನ ಮಹಿಳೆಯರ ಪರ ಅಂತ. ನಿಮಗೆ ಗಾರ್ಮೆಂಟ್ಸ್ ತರಬೇಕು ಅಂತ ಹೇಳಿ ಇಲ್ಲೇ ಕೂತಿದ್ದಾರೆ ವಿಜಯಲಕ್ಷ್ಮಿ ರಘುನಂದನ್ ಅವರು. ನನಗೆ 100 ಎಕರೆ ಜಾಗ ಕೊಡಿ, ಸಣ್ಣ ಕೈಗಾರಿಕೆನ ತರ್ತೀನಿ ಅಂತ ಹೇಳಿದರೆ ಅವ್ರಿಗೆ ನಾನು ಮುತ್ತೈಗೆರೆಯಲ್ಲಿ 100 ಎಕರೆನ ಬಸರಾಳ ಉಳಿದಿದ್ದೀನಿ, ಸಣ್ಣ ಕೈಗಾರಿಕೆ ಗಾರ್ಮೆಂಟ್ಸ್ ತರೋದಕ್ಕೆ ಕೊಡ್ತಾ ಇದ್ದೀನಿ. ಆ ಕಾರ್ಖಾನೆಯನ್ನ ನನ್ನ MLA ಇರುವ 2 ವರ್ಷದೊಳಗಡೆ ಇನ್ನೊಂದಷ್ಟು ಕೆಲಸವನ್ನ ಕೊಡ್ತೀವಿ. ಬೇರೆಯವರು ಭಾಷಣಕ್ಕೆ ಸೀಮಿತರಾಗಿರ್ತಾರೆ. ಹೌದಾ? ನಮ್ಮ CO ಅವರು ಹೇಳಿದ್ರು, ಮಹಿಳೆಯರೆಲ್ಲ ಮನೆಯಲ್ಲಿ ಸ್ವಾವಲಂಬನೆಯಾಗಿ ಪದಾರ್ಥಗಳನ್ನ ತಯಾರು ಮಾಡ್ತಾರೆ, ಅದಕ್ಕೊಂದು ಮಾರುಕಟ್ಟೆ ಒದಗಿಸ್ಬೇಕು ಅಂತ. ನಾಳೆ ಎಲ್ಲ ಇವತ್ತೇ ಗಾಂಧಿನಗರದ 4ನೇ ಕ್ರಾಸ್ನಲ್ಲಿ ನಮ್ಮ ಸರ್ಕಾರಿ ನಗರಸಭಾ ಜಾಗ ಇದೆ, ಅದನ್ನ ಮಹಿಳೆಯರ ಮಾಲ್ ಕಟ್ಟೋದಕ್ಕೆ ಸರ್ಕಾರದಿಂದ ಕೊಡ್ತೀವಿ. ಇನ್ನು 1 ತಿಂಗಳಲ್ಲಿ ನಿಮ್ಮನ್ನೆಲ್ಲರೂ ನಾನು ಡಿಸ್ಟ್ರಿಕ್ಟ್ ಮಂತ್ರಿಯವರು, DC ಅವರು, CO ಅವರು ಸಭೆ ಕರೆದು ಆ ಮಾಲ್ ಹೆಂಗಿರ್ಬೇಕು, ಅದಕ್ಕೆ ರೂಪಾಯಿ ಹೆಂಗ್ ಕೊಡ್ಬೇಕು, ನಿಮ್ಮ ಪದಾರ್ಥಗಳನ್ನ ನೀವೇ ಮಾರೋದು, ನೀವೇ ಲಾಭ ಮಾಡ್ಕೊಳ್ಳೋದು, ನಮ್ಗೆ ಯಾರು ಅಲ್ಲ. ಆ ಮಾಲನ್ನ ಕಟ್ಕೊಳ್ಳೋದಕ್ಕೆ ಸರ್ಕಾರದಿಂದ ಏನು ದುಡ್ಡು ಕೊಡಬೇಕು, ಮೊದಲು ಮಂಡ್ಯ ನಗರದಲ್ಲಿ ಆರಂಭ ಮಾಡೋಣ. ಅದು ಆಮೇಲೆ ಇಂಡಿಯಾಕ್ಕೆ ಹೋಗ್ಲಿ. ಮಂಡ್ಯದ ಹೆಣ್ಣುಮಕ್ಕಳು ಸ್ವಾಭಿಮಾನದಿಂದ ಕಟ್ಟಿದ್ದಾರೆ, ಆ ಮಾಲಲ್ಲೇ ನಾನು ಪರ್ಚೇಸ್ ಮಾಡಬೇಕು. ಅವರ
ಬೆಳೆದ ಅವರು ತಯಾರು ಮಾಡಿದ ಅವ್ರ ಮನೆಯಲ್ಲಿ ಹಪ್ಪಳ ಸುಟ್ಟದಂತ, ಒಬ್ಬಟ್ಟು ಹಾಕಿದಂತ, ಕೊಬ್ಬರಿ ಬೆಳೆದಂತ, ಬೆಲ್ಲ ನೀಡಿದಂತ ಅದನ್ನ ಮಾಲಲ್ಲಿ ಮಾಡಬೇಕು. ಆ ಮಾಲು ನಿಮ್ಮದೇ ಮಾಲು, ಹೊಸ ಹೆಸರು ಕೊಡೋಣ. ಆ ಮಾಲನ್ನ ಪರಿಕಲ್ಪನೆಯಲ್ಲಿ ಮಹಿಳೆಯರಿಗೆ ಒಳ್ಳೆದ ನಿಜವಾದ ಚಪ್ಪಳೆ ನಾನು ಹೊಡಿಬೇಕು. ನಮ್ಮ ಮಂತ್ರಿ ಹೇಳ್ತಾರೆ ಅಷ್ಟೊಂದು ಮಾಡ್ತಾರೆ, ನೀವು ಹೊಡೆಯೋದಿಲ್ಲ. ಅದೇ ಬಿಜೆಪಿಯವರು ಜನರನ್ನು ಸುಳ್ಳೇ ಹೊಡಿತೀರಾ ಅವ್ರು ಸುಳ್ಳೇ ಹೇಳ್ತಾರದು. ನೀವು ಹೇಳಿ, ನಾನು ಎಲ್ಲಕ್ಕೆ ಮುಂಚೆ ಜನತಾದಳ ಸರ್ಕಾರದ MLAಗಳಿದ್ರು ನಿಮ್ಗೆ 2,000 ರೂಪಾಯಿ ಕೊಟ್ಟಿದ್ದೀರಾ? ಕೊಟ್ಟಿದ್ರೆ ಹೇಳಿ. ನಾನು ಸುಮ್ಮನೆ ಕೂತ್ಕೊಂಡಿದ್ದ ಅವ್ರು ಕೊಟ್ಟಿದ್ರು, ನಾನೇ ಸುಳ್ಳು ಹೇಳ್ತಾ ನಾನು ಗೆದ್ದ ಮೇಲೆ 2,000 ಬರ್ತಾ ಇದೆಯಾ ಗೊತ್ತಲ್ವಾ? ಬಸ್ ಫ್ರೀ ಆಯ್ತೋ ಇಲ್ವಾ? ಅಕ್ಕಿ ಬರ್ತಾ ಇದೆಯಾ ಇಲ್ವಾ? ಕಾಂಗ್ರೆಸ್ ನಾವು ಬಡವರ ಪರ, ಅವರು ಜಾತಿ ಮೇಲೆ ನಾನು ಹಂಗೆ ಇವನಿಗೆ ನಾನು ಒಪ್ಲಿಗನೆ. ನನ್ನನ್ನು 2 ಸರಿ CM ಮಾಡಿ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಹೌದಲ್ವಾ? CM ಆದಾಗ ಏನು ಮಾಡಿಲ್ಲ, ಕೇಂದ್ರ ಮಂತ್ರಿ ಆಗಿ ಏನು ಮಾಡಿಲ್ಲ. ಮಾಡೋಣ ನನ್ನ ಹೇಳಿದ್ರು, ಮಾಡೋಣ ನನ್ನ ಹೇಳಿದ್ರು. ಏನು ಮಾಡೋದು? ನನ್ನನ್ನು ನೀವು ಗೆಲ್ಸಿರೋದು ನೀವು ಸೇವೆ ಮಾಡೋಕ್ಕೆ, ಕಾರ ಓಡಾಡೋದಕ್ಕಲ್ಲ. ನಾನು MLA ಅಂದ್ರೆ ನಿಮ್ಮ ಸೇವೆ ಮಾಡೋದಕ್ಕೆ ಬಂದರು. MP ಅಂದ್ರೆ ನಿಮ್ಮ ಸೇವೆ ಮಾಡೋದಕ್ಕೆ, ಕತೆ ಹೇಳೋದಕ್ಕಲ್ಲ. ಮಂತ್ರಿ ಅಂದರೆ, ಕೇಂದ್ರ ಮಂತ್ರಿ ಅಂದರೆ ಸೇವೆ ಮಾಡೋಕ್ಕೇ ಇರೋದು. ನೀವು ಗೆಲ್ಸೋ ಗ್ರಾಮ ಪಂಚಾಯತಿ ಮೆಂಬರು ನಿಮ್ಮ ಊರಿಗೆ ಕ್ಲೀನ್ ಮಾಡಬೇಕು, ನಿಮ್ಮ ರಸ್ತೆ ಮಾಡಿಕೊಡ್ಬೇಕು, ನಿಮ್ಮ ಲೈಟ್ ಹಾಕೊಳ್ಬೇಕು. ಅವ್ನು ಅದು ಕೆಲಸ. ಸುಮ್ಮನೆ ನಾವು ಜಾತಿ ಮೇಲೆ ಗೆದ್ದಿದ್ದೀವಿ ಅಂತ ಸ್ಟೋರಿ ಹೇಳ್ಕೊಂಡು ಓಡಾಡೋದಕ್ಕಲ್ಲ, ಹೌದಲ್ವಾ? ಇದನ್ನು ನೀವು ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ನಾನು ನಮ್ಮ ಮಂತ್ರಿಗಳು ನಿಮಗೆ ಅನುಕೂಲ ಆಗುವಂತ ಇನ್ನೊಂದು ದೊಡ್ಡ ಯೋಜನೆಯನ್ನ ನಾವು ತಯಾರು ಮಾಡ್ತಾ ಇದ್ವಿ. ಇನ್ನೊಂದು 2 ತಿಂಗಳಲ್ಲಿ ಆ ಯೋಜನೆಯನ್ನ ಮಾಡಿ ಪ್ರತಿ ಪಂಚಾಯಿತಿಯಲ್ಲೂ ಮಹಿಳೆಯರು ಸ್ವಾವಲಂಬಿಯಿಂದ ಬದುಕುವಂತ ಕಾರ್ಯಕ್ರಮನ ಹೊಸದೊಂದು ಕೊಡ್ತೀವಿ. ಈಗ ಹೇಳೋ ತಡ ಅದನ್ನ ರೂಪರೇಷೆಗಳನ್ನ ತಯಾರು ಮಾಡ್ತಾ ಇದ್ವಿ. ನಿಮ್ಮೆಲ್ಲ ನೀವೇ ದುಡಿದು ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬವನ್ನ ಸಾಕುವಂತ ಸ್ವಾವಲಂಬಿ ಬದುಕನ್ನ ಮಾಡಿಕೊಡೋದಕ್ಕೆ ನಮ್ಮ ಸರ್ಕಾರ ನಾವು ಪ್ರಾಮಾಣಿಕವಾಗಿದ್ದೀವಿ. ಅದ್ರ ಜೊತೆಗೂ ನಿಮ್ಮ ಪ್ರತಿ ಊರಲ್ಲೂ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ. ಮಂಡ್ಯ ನಗರದಲ್ಲಿ ರಸ್ತೆಗಳನ್ನ ಮಾಡ್ತಾ ಇದ್ದೀವಿ. ಪಂಚಾಯತಿ ಮಟ್ಟದ ಒಕ್ಕೂಟ ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಪಾಂಡುಪುರ ತಾಲೂಕು ಕನಗಡಮರಡಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಪ್ರತಿನಿಧಿಗಳು ಸಿದ್ಧರಿರಬೇಕು. ದ್ವಿತೀಯ ಬಹುಮಾನ ಶ್ರೀರಂಗಪಟ್ಟಣ ತಾಲೂಕಿನ ತಡಕವಾಡಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ. ತೃತೀಯ ಬಹುಮಾನ ಪಾಂಡುಪುರ ತಾಲೂಕು ಕನಗನಮರಡಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ. ನೋಡಿ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ. ಮೊದಲನೇದಾಗಿ ವಿಕಲಚೇತನ ಸ್ವಯಂ ಉದ್ಯೋಗ ಕಲ್ಪಿಸುವ ಆಧಾರ ಯೋಜನೆ 1 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ, 50 ರೂಪಾಯಿ ಸಬ್ಸಿಡಿ ಮಂಚಮ್ಮ, ಗುಂಡಾಪುರ, ಮಳವಳ್ಳಿ ತಾಲೂಕು. ಅಭಿವೃದ್ಧಿ ನಿಗಮ, ವಿದೇಶಿ ವಿದ್ಯಾಭ್ಯಾಸ ವಿಕಾಸ ಯೋಜನೆಯಲ್ಲಿ ಅಶ್ವಿನಿ MS, ಬಿನ್ ಸುರೇಶ್ ಮದಾಕ್ನಳ್ಳಿ, ಕೃಪಾಶ್ರೀ BN ಗೋವಿಂದ, ಬನ್ನೇದೊಡ್ಡಿ, ಅಲ್ಲ ಸಹನಾ BH, ನೀವೇನಾ? ಹಾಗೆ ವಿದೇಶಿ ವಿದ್ಯಾಭ್ಯಾಸ ಯೋಜನೆಯಲ್ಲಿ ಹಿತಶ್ರೀ BN ಲಿಂಗರಾಜು, ಮಂಡ್ಯ ಟೌನ್. ಬರಪ್ಪ ಈ ಕಡೆ. ದೇವರಾಜ ನಿಗಮದಿಂದ ಸಿಗುವಂತ ಸೌಲಭ್ಯ. ಮುಂದಿನ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ 25-26ನೇ ಸಾಲಿನಲ್ಲಿ ಕಿಟ್ಟಿಯನ್ನು ಇನ್ನೀಗ ಕೊಡಲಾಗ್ತಾ ಇದೆ. ಕ್ರೀಡಾ ವಿಭಾಗದಿಂದ ಸೈಯದ್ ಸರ್ಫರಾಜ್ ಅಕ್ಬರ್, ಶ್ರೀ PS ದಯವಿಟ್ಟು ವೇದಿಕೆಯ ಬಳಿಭಾಗ ಬರಬೇಕು.